ಆ, ಬೇಂದ್ರೆ ಸಾಹಿತ್ಯಕ್ಕೆ ಕುರಿತ ಹಾಗೆ 2 ದಿನದ ರಾಷ್ಟ್ರೀಯ ವಿಚಾರದ ಸಂಕಿರಣ. ಇದಕ್ಕೆ ತಮ್ಮೆಲ್ಲರನ್ನ ಪ್ರೀತಿಪೂರ್ವಕವಾಗಿ ಮೊದಲಿಗೆ ಸ್ವಾಗತಿಸ್ತಾ ಇದ್ದೇನೆ. ಆದ್ಮೇಲೆ ಈ ದಿನ ನಮ್ಮ ಸಾಹಿತ್ಯ ಲೋಕವನ್ನ ಶ್ರೀಮಂತಗೊಳಿಸಿದ ಹೆಸರಾಂತ ಕವಿ ನಮಗೆ ಗೊತ್ತಿರೋ ಹಾಗೆ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರು ಮಾನವ ನೆಲೆಯಲ್ಲಿ ಆರನೇ ಗುರಿಯಲ್ಲಿ ದೇವರು ಹಚ್ಚಿದ ದೀಪ ಈ ಒಂದು ಅಪೂರ್ವ ಗೀತೆಯನ್ನು ಹಾಡುವ ಮೂಲಕ ಸಾಹಿತ್ಯದ ಹಿರಿಮೆಯನ್ನ ಅದರ ಗರಿಮೆಯನ್ನು ಇನ್ನಷ್ಟು ಎತ್ತರಕ್ಕೆ ಬೆಳೆಸಿದ ಅಪೂರ್ವ ಪ್ರತಿಭೆ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರು. ಈ ದೀಪವನ್ನು ಬೆಳಗಿಸಿದ ಕೈ ಇಂದು ನಮ್ಮನ್ನಾಗಲಿದೆ, ಆದರೆ ಆ ಹಚ್ಚಿದ ದೀಪ ಇನ್ನಷ್ಟು ಪ್ರಭೆಯಾಗಿ ನಮ್ಮ ಮಧ್ಯೆ ಉಳ್ಕೊಂಡಿದೆ. ಹಾಗಾಗಿ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅನ್ನೋ ಕಾರಣಕ್ಕಾಗಿ ಈ ವಿಚಾರ ಸಂಕಿರಣದ ಆರಂಭದಲ್ಲಿ 1 ನಿಮಿಷದ ಮೌನಾಚರಣೆಗೆ ತಾವೆಲ್ಲರೂ ಕೂತ ಜಾಗದಲ್ಲಿ ಎದ್ದು ನಿಂತು ಸಹಕರಿಸಬೇಕು. ಸಮಯ ಶುರು. ಧನ್ಯವಾದಗಳು. ಅಲ್ಲಿ ಕನೆಕ್ಟ್ ಮಾಡಕ್ಕೆ ರಾಷ್ಟ್ರೀಯ ಸ್ಮಾರಕ ಧಾರವಾಡ ಕುವೆಂಪು ವಿಶ್ವವಿದ್ಯಾಲಯ ಕನ್ನಡ ಭಾಷೆ ಸಂಯುಕ್ತ ಆಶ್ರಯದಲ್ಲಿ ಶಬ್ದಗಾವಡಿಗ ವರಕವಿ ಬೇಂದ್ರೆಯವರ 125ನೇ ವರ್ಷಾಚರಣೆ ಸಂದರ್ಭದಲ್ಲಿ ಬೇಂದ್ರೆ ಕಾವ್ಯಗಳಲ್ಲಿ ಮಾನವತ್ವವಾದ ಕುರಿತು 2 ದಿನಗಳ ರಾಷ್ಟ್ರೀಯ ವಿಚಾರಣೆಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇದರಲ್ಲಿ ಮೊದಲಿಗೆ ನಾಡಗೀತೆ ಮತ್ತು ಕುವೆಂಪು ವಿಶ್ವವಿದ್ಯಾಲಯ ಗೀತೆಗಳನ್ನು ಪ್ರಸ್ತಾರ ಮಾಡ್ತಿದ್ದಾರೆ. ದಯವಿಟ್ಟು ಎಲ್ಲರಿಗೆ ಸಹಕರಿಸಬೇಕಾಗಿ ಕೇಳಿಕೊಳ್ತೇವೆ.
ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ ಕನ್ನಡ ಭಾರತಿ ಉಪನ್ಯಾಸಕರಾದ ಪುರುಷೋತ್ತಮ್ ಎಸ್ವಿ ಅವರು. ಬದುಕು ಮಾಯೆಯ ಮಾಟ ಮಾತುನೋದೆ ತೆರೆಯಾಟ ಜೀವ ಮೌನದ ತುಂಬ ಗುಂಬ ನೀರು. ಬದುಕು ಮಾಯೆಯ ಮಾಟ ಮಾತುನೋದೆ ತೆರೆಯಾಟ ಜೀವ ಮೌನದ ತುಂಬ ತುಂಬ ನೀರು. ಕರುಣೋದಯದ ಕೂಡ ಅರುಣೋದಯವು ಇರಲು ಎದೆ ತುಂಬುತ್ತಲಿದೆ ಹೊಚ್ಚ ಹೊನ್ನೀರು. ಬದುಕು ಮಾಯೆಯ ಮಾಟ ಮಾತು ನೋರೆ ತೆರೆಯಾಟ ಜೀವ ಮೌನದ ತುಂಬ ತುಂಬ ಮುನ್ನೀರು. ನಿಜದಲ್ಲೇ ಒಲವಿರಲಿ ಚೆಲುವಿನಲೇ ನಲಿವಿರಲಿ ಒಳಿತಿನಲೇ ಬಲವಿರಲಿ ಜೀವ ಗೆಳೆಯ. ನಿಜದಲ್ಲೇ ಒಲವಿರಲಿ ಚೆಲುವಿನಲೇ ನಲಿವಿರಲಿ ಒಳಿತಿನಲೇ ಬಲವಿರಲಿ ಜೀವ ಗೆಳೆಯ. ದೇವ ಜೀವನ ಕೇಂದ್ರ ಒಬ್ಬೊಬ್ಬನು ಇಂದ್ರ. ದೇವ ಜೀವನ ಕೇಂದ್ರ ಒಬ್ಬೊಬ್ಬನು ಇಂದ್ರ. ಏನಿದ್ದರೂ ಎಲ್ಲ ಎಲ್ಲೆ ತಿಳಿಯ. ಬದುಕು ಮಾಯೆಯ ಮಾಟ ಮಾತು ನೋರೆ ತೆರೆಯಾಟ ಜೀವ ಮೌನದ ತುಂಬ ಗುಂಬ ಮುನ್ನೀರು. ಆತನಾಕೆಯೇ ನಮ್ಮ ಜೀವನೌಕೆಯ ತಮ್ಮ ಧ್ರುವ ಮರೆಯದಂತೆ ನಡೆಸುತ್ತಲಿರಲಿ. ಆತನಾಕೆಯೇ ನಮ್ಮ ಜೀವನೌಕೆಯ ತಮ್ಮ ಧ್ರುವ ಮರೆಯದಂತೆ ನಡೆಸುತ್ತಲಿರಲಿ. ಈ ನಾನು ಆ ನೀನು ಒಂದೇ ತಾನಿನ ತಾನು. ಈ ನಾನು ಆ ನೀನು ಒಂದೇ ತಾನಿನ ತಾನು. ತಾಳಲಯ ರಾಗಗಳು ಸಹಜ ಬರಲಿ. ಬದುಕು ಮಾಯೆಯ ಮಾಟ ಮಾತು ನೋರೆ ತೆರೆಯಾಟ ಜೀವ ಮೌನದ ತುಂಬ ತುಂಬ ಮುನ್ನೀರು. ಕರುಣೋದಯದ ಕೂಡ ಅರುಣೋದಯವು ಇರಲು ಎದೆ ತುಂಬುತ್ತಲಿದೆ ಹೊಚ್ಚ ಬನ್ನೀರು. ಬದುಕು ಮಾಯೆಯ ಮಾಟ ಮಾತು ನೋರೆ ತೆರೆಯಾಟ ಜೀವ ಮೌನದ ತುಂಬ ಗುಂಬ ಮುನ್ನೀರು. ಜೀವ ಮೌನದ ತುಂಬ ಗುಂಬ ಮುನ್ನೀರು. ಧನ್ಯವಾದಗಳು ಪುರುಷೋತ್ತಮ ಎಸ್ವಿ ಅವರಿಗೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದ ರಾ ಬೇಂದ್ರೆ ರಾಷ್ಟ್ರೀಯ ಟ್ರಸ್ಟ್ ಧಾರವಾಡ ಹಾಗೂ ಕುವೆಂಪು ವಿಶ್ವವಿದ್ಯಾಲಯ ಕನ್ನಡ ಭಾರತಿ ಶಿವಮೊಗ್ಗ ಈ ಎರಡು ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಬೇಂದ್ರೆ ಕಾವ್ಯಗಳಲ್ಲಿ ರಾಷ್ಟ್ರೀಯತೆ ಮತ್ತು ಮಾನವತಾವಾದ ಅನ್ನುವ ಈ 2 ದಿನದ ರಾಷ್ಟ್ರೀಯ ವಿಚಾರ ಸಂಕಿರಣಕ್ಕೆ ಬೇಂದ್ರೆ ಅವರ ಕುರಿತು ಇದು 2020 ಮಾರ್ಚ್ ತಿಂಗಳಲ್ಲಿ ಕಾರ್ಯಕ್ರಮ ನಡೆಯಬೇಕಾಗಿತ್ತು. ಆದರೆ ಕಾರಣಾಂತರದಿಂದ 1 ವರ್ಷಗಳ ಕಾಲ ಇದು ಮುಂದಕ್ಕೆ ಹೋಗುವಂಥದ್ದಾಯಿತು. ಆದರೆ ಇದನ್ನು ಮಾಡಬೇಕು ಅನ್ನುವಂಥ ಒಂದು ಅಪೇಕ್ಷೆ ಮಾತ್ರ ನಮ್ಮಲ್ಲಿ ಸದಾ ಜೀವಂತವಾಗಿದ್ದರ ಪ್ರತೀಕವಾಗಿ ಇವತ್ತು ಮತ್ತೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಬಹುಶಃ ಇಂಥ ಕಾರ್ಯಕ್ರಮ ನಡೆಯುವುದಕ್ಕೆ ಅನುವು ಮಾಡಿಕೊಟ್ಟಂತಹ ನಮ್ಮ ನೆಚ್ಚಿನ ಕುಲಪತಿಗಳಾಗಿರ್ತಕ್ಕಂತಹ ಹಾಗೂ ಮುತ್ಸದ್ದಿಗಳು, ಅತ್ಯಂತ ಸಜ್ಜನಿಕೆಯ ನಡವಳಿಕೆಯನ್ನು ಹೊಂದಿರತಕ್ಕಂಥವರು, ಸಾಹಿತ್ಯ ಅರ್ಥಶಾಸ್ತ್ರವನ್ನು ಒಂದು ರೀತಿ ಒಳಗಡೆ ಅದರ ಆಂತರಿಕವಾದಂತಹ ಅಂತರ್ಪಠ್ಯವಾಗಿ ಅದನ್ನು ನೋಡಬೇಕು ಅನ್ನುವಂತಹ ನಿಲುವನ್ನು
ಹೊಂದಿರ್ತಕ್ಕಂಥವ್ರು. ಹಾಗಾಗಿ ನಾವು ಹೋಗಿ ಬೇಂದ್ರೆಯವರ ಬಗ್ಗೆ ಕುರಿತು ಕೇಳಿದಾಗ ಅವರು ತುಂಬಾ ಹುಮ್ಮಸ್ಸಿನಿಂದ ಬಹಳ ಹುರುಪಿನಿಂದ ಇಲ್ಲ ಇಂಥ ಒಂದು ಕಾರ್ಯಕ್ರಮ ನೀವು ಆಯೋಜನೆ ಮಾಡಿ ಅಂತ ಹೇಳಿ ನಮಗೆ ನಿಜವಾಗ್ಲೂ ಕೂಡ ಒಳ್ಳೆಯ ಪ್ರೋತ್ಸಾಹವನ್ನು ನಮಗೆ ನೀಡಿದರು. ಹಾಗಾಗಿ ಬೇಂದ್ರೆಯ ಈ ಕಾರ್ಯಕ್ರಮದ ಇವತ್ತಿನ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ಪ್ರೊಫೆಸರ್ ವಿ.ಪಿ. ವೀರಭದ್ರಪ್ಪ ಸರ್ ಸನ್ಮಾನ್ಯ ಕುಲಪತಿಗಳು ಇವರಿಗೆ ನಾ ಎರಡೂ ಸಂಸ್ಥೆಗಳ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಸ್ವಾಗತ, ಸುಸ್ವಾಗತ. ಹಾಗೆ ಈ ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಿರ್ತಕ್ಕಂಥವರು ನಾಡಿನ ಬಹುದೊಡ್ಡ ಸಾಂಸ್ಕೃತಿಕ ಚಿಂತಕರು, ಸಂಸ್ಕೃತ ವಿಶ್ವವಿದ್ಯಾಲಯದ ಕುಲಪತಿಗಳು ಆಗಿರ್ತಕ್ಕಂಥವರು, ಈಗ ನಿವೃತ್ತಿಯನ್ನು ಹೊಂದಿದ್ದಾರೆ. ಆದರೆ ಇವರ ಬಗ್ಗೆ ಒಂದೆರಡು ಮಾತುಗಳನ್ನು ನಾನು ಹೇಳಲೇಬೇಕು. ಯಾಕಂದ್ರೆ ಮಲ್ಲೇಪುರಂ ಸರ್ ಅವರು ತಮ್ಮ ಬಹುದೊಡ್ಡ ಸಾಂಸ್ಕೃತಿಕ ಸಂಪತ್ತನ್ನ, ಘನ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವರು, ಕರ್ತೃತ್ವ ಶಕ್ತಿ ಮತ್ತು ಕಾರ್ಯಕ್ಷಮತೆಯಿಂದ ಹಿಡಿದು ನಾಡು ನುಡಿ ಸಾಹಿತ್ಯ ಸಂಸ್ಕೃತಿ ಪ್ರೀತಿ ಕಾಳಜಿಯನ್ನು ಹೊಂದಿರತಕ್ಕಂತಹ ಬಹುಭಾಷಾ ಪಂಡಿತರು. ಸಂಸ್ಕೃತ, ಪ್ರಾಕೃತ, ಪಾಲಿ, ಇಂಗ್ಲಿಷ್, ತಮಿಳು ಹೀಗೆ ಹಲವಾರು ಭಾಷೆಗಳನ್ನ ಪಾಂಡಿತ್ಯವನ್ನ ಹೊಂದಿರತಕ್ಕಂಥ ಶ್ರೀಯುತರು. ಬಹುಮುಖ ಪ್ರತಿಭೆಯ ವ್ಯಕ್ತಿತ್ವವನ್ನು ಹೊಂದಿರುವಂತವರು. ಶಾಸನ ಸಾಹಿತ್ಯ, ಗ್ರಂಥ ಸಂಪಾದನೆ, ಮೀಮಾಂಸೆ, ವಿಮರ್ಶೆ, ಪ್ರಾಚ್ಯವಸ್ತು, ವ್ಯಾಕರಣ, ಛಂದಸ್ಸು, ನಿಘಂಟು, ಸಂಶೋಧನೆ, ಪುರಾಣ ಮಹಾಕಾವ್ಯಗಳು, ಅನುಭವ ತತ್ವಶೋಧನೆ, ಜ್ಞಾನಸೂತ್ರ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ತಮ್ಮದೇ ಆಗಿರ್ತಕ್ಕಂತಹ ಒಂದು ಕೊಡುಗೆಯನ್ನ ನೀಡಿರ್ತಕ್ಕಂಥವರು. ಅವರು ನೀಡಿದ ಕೊಡುಗೆ ತುಂಬಾ ಬೆಲೆಯುಳ್ಳದಾಗಿರ್ತಕ್ಕಂಥದ್ದು. ಇದರ ಜೊತೆಗೆ ಸಂಗೀತ, ವಾಸ್ತುಶಿಲ್ಪ, ಅನುವಾದ ಇಂಥ ಅನೇಕ ಕಾರ್ಯಕ್ಷೇತ್ರಗಳಲ್ಲೂ ಕೂಡ ಕೆಲಸವನ್ನ ಮಾಡಿರ್ತಕ್ಕಂಥವರು. ಅವರಿಗೆ ಈ ಎರಡೂ ಸಂಸ್ಥೆಗಳ ಪರವಾಗಿ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಸ್ವಾಗತ, ಸುಸ್ವಾಗತ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿ ಇವತ್ತು ಉಪಸ್ಥಿತಿ ಇರತಕ್ಕಂತಹ ಈ ಕಾರ್ಯಕ್ರಮವನ್ನ ನಡೆಸಿಕೊಡಲು ಅನುವು ಮಾಡಿಕೊಟ್ಟಿರ್ತಕ್ಕಂಥವರು ರಾಷ್ಟ್ರೀಯ ಬೇಂದ್ರೆ ಟ್ರಸ್ಟಿನ ನಿರ್ದೇಶಕರಾಗಿರ್ತಕ್ಕಂಥ ಪ್ರೊಫೆಸರ್ ಡಿ.ಎಂ. ಹಿರೇಮಠ ಅವರು. ಡಿ.ಎಂ. ಹಿರೇಮಠರವರು ಒಂದು ರೀತಿಯಲ್ಲಿ ಸಾಂಸ್ಕೃತಿಕ ಸೃಜನಶೀಲ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಮನಸ್ಸುಳ್ಳವರು. ಅವರು ಎಲ್ಲೇ ಆಗಲಿ, ಯಾವುದೇ ಪ್ರದೇಶಗಳಲ್ಲಾಗಲಿ ಇದೊಂದು ಕಾರ್ಯಕ್ರಮ ಮಾಡಬೇಕು, ನೀವು ನಮ್ಮೊಂದಿಗೆ ಕೈ ಜೋಡಿಸಿ ಅಂತ ಹೇಳಿದಾಗಲೆಲ್ಲ ಬಹುಶಃ ಅವರು ಯಾವತ್ತೂ ಕೂಡ ಇಲ್ಲ ಅಂದದ್ದೇನೇ ಇಲ್ಲ. ಹಾಗಾಗಿ ಅವರು ಬಹುಶಃ ಈ ನಾಡು ಮಾತ್ರ ಅಲ್ಲ, ಹೊರ ರಾಜ್ಯಗಳಲ್ಲೂ ಕೂಡ ಬೇಂದ್ರೆಯವರನ್ನ ಒಂದು ರೀತಿಯಲ್ಲಿ ಅದನ್ನ ಹೆಗಲಿಗೆ ಹಾಕೊಂಡು ಇಡೀ ನಾಡಿನ ತುಂಬ, ದೇಶದ ತುಂಬ ಪಸರಿಸಿರ್ತಕ್ಕಂಥ ಕೀರ್ತಿ ಡಿ.ಎಂ. ಹಿರೇಮಠ ಅವರಿಗೆ ಸಲ್ಲುವಂಥದ್ದು. ತುಂಬಾ ಸರಳ ಸಜ್ಜನಿಕೆಯ ವ್ಯಕ್ತಿತ್ವವನ್ನ ಹೊಂದಿರತಕ್ಕಂಥವರು ಮತ್ತು ಎಲ್ಲರೊಂದಿಗೂ ಕೂಡ ಒಂದು ರೀತಿಯ ಸಹಜವಾದ ರೀತಿಯಲ್ಲಿ ಬೆರೆತುಕೊಳ್ಳುವಂತಹ ಸ್ವಭಾವ. ಹಾಗಾಗಿ ಡಿ.ಎಂ. ಅವರ ವ್ಯಕ್ತಿತ್ವ ಮತ್ತು ಅವರ ಆಲೋಚನಾ ಕ್ರಮ, ದೂರದೃಷ್ಟಿಗಳ ಕಾರಣವಾಗಿ ಬಹುಶಃ ಇವತ್ತು ನಾವು ಇಲ್ಲಿ ಒಂದು ಇಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದಕ್ಕೆ ಕಾರಣ ಸಾಧ್ಯ ಆಗಿರ್ತಕ್ಕಂಥದ್ದು. ಅವರನ್ನು ಕೂಡ ನಾನು ಎರಡು ಸಂಸ್ಥೆಗಳ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಸ್ವಾಗತ, ಸುಸ್ವಾಗತ. ಹಾಗೆ ನಮ್ಮವರೇ ಆಗಿರ್ತಕ್ಕಂತಹ ಪ್ರೊಫೆಸರ್ ಪ್ರಶಾಂತ್ ನಾಯ್ಕ್ ಸರ್ ಇವರು ಕನ್ನಡ ಭಾರತೀಯ ನಿರ್ದೇಶಕರಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ನಾನು ಹೀಗೆ ಒಂದು ಕಾರ್ಯಕ್ರಮವನ್ನ ಮಾಡೋಣ ಸರ್, ನಾನು ಬೇಂದ್ರೆ ಟ್ರಸ್ಟಿನ ಇದಕ್ಕೆ ಹೋದಾಗ ಇದರ ಬಗ್ಗೆ ಪ್ರಸ್ತಾವನೆ ಮಾಡಿದೆ ಅಂತ ಹೇಳಿದಾಗ ಅವರು ತುಂಬಾ ಸಂತೋಷದಿಂದ, ಇಲ್ಲ ಇದ್ರ ನಿರ್ವಹಣೆ ನೀವೇ ವಹಿಸ್ಕೊಳ್ಳಿ ಮತ್ತು ಇದನ್ನು ನೀವು ಮಾಡಬೇಕು, ನೀವು ಯಾವ ಕಾರ್ಯ ಕೇಳ್ತೀರಿ ಅಥವಾ ಯಾವ ಅತಿಥಿಗಳು ಕೂಡ ನೀವೇ ಅದನ್ನು ಬರಮಾಡ್ಕೊಳ್ಳಿ. ಹಾಗಾಗಿ ನಾವು ಹೋದ ವರ್ಷ ಮಾಡಿದಂಥ ಎಲ್ಲಾ ಅತಿಥಿಗಳನ್ನೇ ಈ ಸಂಪನ್ಮೂಲ ವ್ಯಕ್ತಿಗಳನ್ನಾಗಿ ಇಟ್ಕೊಂಡಿರ್ತಕ್ಕಂಥದ್ದು. ಒಂದೊಬ್ಬರು ಬಿಟ್ಟರೆ ಉಳಿದಂತ ಅವರನ್ನೇ ನಾವು ಮುಂದುವರಿಸ್ತೇವೆ ಅಂತ ಹೇಳಿದಾಗ ಅವರು ಬಹಳ ಸಂತೋಷದಿಂದ, ತುಂಬಾ ಉತ್ಸಾಹದಲ್ಲಿ ಪ್ರತಿಯೊಂದು ಕೆಲಸ ಕಾರ್ಯಗಳ ಜೊತೆಗೆ ನಮ್ಮೊಂದಿಗೆ ಅವರು ಸಹಕರಿಸ್ತಾನೆ. ಪ್ರತಿಯೊಂದನ್ನು ಕೂಡ ಎಲ್ಲಿ ಏನಾಗಿದೆ, ಹೇಗಾಗಿದೆ ಅಂತ ಹೇಳಿ ಒಂದು ರೀತಿ ಉಸ್ತುವಾರಿಯನ್ನು ವಹಿಸಿಕೊಂಡು ಅದನ್ನು ಪರಿಶೀಲನೆ ಮಾಡಿ ಇಂಥ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಅನ್ನುವಂತಹ ಹಿನ್ನೆಲೆ ಒಳಗಡೆ ಅವರು ಇವತ್ತು ನಮ್ಮೊಂದಿಗೆ ಇದ್ದಾರೆ. ಅವರಿಗೂ ಕೂಡ ಎರಡೂ ಸಂಸ್ಥೆಗಳ ಪರವಾಗಿ ನಾನು ತುಂಬ ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆ ನನ್ನ ಮಾತುಗಳಿಗೆ ವಿರಾಮವನ್ನು ನೀಡ್ತಾ ಇದ್ದೇನೆ. ನಮಸ್ಕಾರ. ಈ 2 ದಿನದ ವಿಚಾರ ಸಂಕಿರಣದ ಒಂದು ಚಾಲಕ ಶಕ್ತಿಯಾಗಿ ನಿಂತು ಎಲ್ಲರನ್ನ ಪ್ರೀತಿಯಿಂದ ಬರಮಾಡಿಕೊಂಡಿರ್ತಕ್ಕಂಥ
ಹಿರಿಯ ವಿದ್ವಾಂಸರು ವಿಮರ್ಶಕರಾಗಿರ್ತಕ್ಕಂಥ ಪ್ರೊಫೆಸರ್ ಶಿವಾನಂದ ಕೆಳಗೆ ಮಿನಿಸ್ತರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಮಾಡ್ತಾರೆ. ಆದ್ಮೇಲೆ ಈ ಒಂದು 2 ದಿನದ ವಿಚಾರ ಸಂಕಿರಣ ಕುರಿತಾಗಿ ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕು ಅಂತ ಹೇಳಿ ಸಾಹಿತಿಗಳು ನನ್ನ ಗುರುಗಳಾಗಿರ್ತಕ್ಕಂಥ ಪ್ರಶಾಂತ್ ನಾಯ್ಕ ಸರ್ ಅವರಿಗೆ ವಿನಂತಿಸಿಕೊಳ್ತಾರೆ. ಎಲ್ಲ ಸಹೃದಯ ಬಂಧುಗಳೇ, ಇವತ್ತಿನ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವ ನಮ್ಮ ಪ್ರೀತಿಯ ಕುಲಪತಿಗಳಾದಂಥ ಸನ್ಮಾನ್ಯ ವೇದವ್ರತ ಕುಮಾರ್ ಸರ್ ಅವರೇ, ಹಾಗೂ ಯಾವತ್ತೂ ನಮ್ಮನ್ನು ನಿರಂತರವಾಗಿ ಕೈ ಹಿಡಿದು ನಡೆಸ್ತಾ ಇರುವ ಹಿರಿಯರಾದಂಥ ವಯಸ್ಸಿನಲ್ಲಿ ಹಿರಿಯವರಾಗಿ ವಿದ್ವತ್ನಲ್ಲಿ ಹಿರಿಯವರಾಗಿದ್ದು ಕೂಡ ನಮ್ಮ ಜೊತೆಗೆ ಹಿರಿತನವನ್ನು ಇರಿಸ್ಕೊಂಡೇ ಪ್ರೀತಿಯಿಂದ ನಡೆಸ್ಕೊಳ್ತಾ ಇರುವ ಸನ್ಮಾನ್ಯ ಮಲ್ಲೇಗುರುಂಜಿ ವೆಂಕಟೇಶ್ವರ ಅವರೇ, ಮತ್ತು ಇಂಥದ್ದೊಂದು ಅಪರೂಪದ ಕಾರ್ಯಕ್ರಮವನ್ನು ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಆಗು ಮಾಡೋದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಡಾಕ್ಟರ್ ಟಿ.ಎಂ. ಹಿರೇಮಠ ಅವರೇ, ಮತ್ತು ಎಲ್ಲ ಬೇಂದ್ರೆ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ನ ಸರ್ವ ಸದಸ್ಯರೇ, ಹಾಗೂ ಇಲ್ಲಿ ಬಂದಿರತಕ್ಕಂಥ ವಿದ್ವಾಂಸರಾಗಿರ್ತಕ್ಕಂಥ ಕಲ್ಬುರಿ ಸರ್ ಅವರೇ, ಮೇಟಿ ಅವರೇ, ಮತ್ತು ಬಿ ಎಂ ಪುಟ್ಟಯ್ಯ ಅವರೇ, ಶಶಿಕಲಾ ಮೇಡಮ್ ಅವರೇ, ಚಂದ್ಯ ಸರ್ ಅವರೇ, ಮತ್ತು ಇಲ್ಲಿರುವ ಎಲ್ಲ ಬಂಧುಗಳೇ, ಮತ್ತು ಈ ಕಾರ್ಯಕ್ರಮವನ್ನು ನಮ್ಮ ವಿಭಾಗದಲ್ಲಿ ಆಗು ಮಾಡೋದಕ್ಕೆ ಕಾರಣವಾಗಿರುವ ಸಹೋದರ ಶಿವಾನಂದ ಕೆಳಗಿನಲ್ಲಿದ್ದಾರೆ. 2 ಮಾತುಗಳನ್ನು ಮಾತ್ರ ನಾನು ಮಾತನಾಡಿ ನನ್ನ ಮಾತುಗಳನ್ನು ವಿರಮಿಸ್ತೀನಿ. ಯಾಕಂದರೆ ಈಗಾಗಲೇ ನಮ್ಮ ಸಮಯ ಆಗಿದೆ. 12ಕ್ಕೆ ನಮ್ಮ ಗೋಷ್ಠಿ ಆರಂಭವಾಗಬೇಕಾಗಿದೆ. ಕನ್ನಡ ಭಾವಗೀತೆಯ ಪ್ರಪಂಚವನ್ನು ಅರಿವು ಮಾಡಿಕೊಳ್ಳುವ ಮೊದಲ ಹೆಜ್ಜಿನಲ್ಲಿ ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿಯ 2 ಬಹಳ ಮುಖ್ಯವಾದಂಥ ದೃಷ್ಟಿಗಳೇನಾಗಿದ್ದರೆ ಅದು ಬೇಂದ್ರೆ ಮತ್ತು ಕುವೆಂಪು ಅನ್ನೋ ಸರ್ವವಿದಿತವಾದ ಸಂಗತಿ. ಇದೇನು ಹೊಸ ವಿಚಾರ ಅಲ್ಲ. ಹಾಗಾಗಿ ಯುಗದ ಕವಿ ಜಗದ ಕವಿ ಅಂತಾನೆ ಕೀರ್ತಿಸಿ ಕುವೆಂಪು ಅವರನ್ನು ಸ್ಮರಿಸುವ ಬೇಂದ್ರೆಯವರು ಅವರ ರಾಮಾಯಣ ದರ್ಶನ ಬಂದಾಗ ಅದನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿದವರು. ಹಾಗೂ 2 ಕೂಡ ಮೇರು ಭವ್ಯ ಸಂಸ್ಕೃತಿಯ ರೂಪಕಗಳೇ ಆಗಿರುವ ಬೇಂದ್ರೆ ಮತ್ತು ಕುವೆಂಪು ಅವರು 2 ನೆಲೆಗಳಲ್ಲಿ ನಿಂತುಕೊಂಡು ಕನ್ನಡದ ಸಾಹಿತ್ಯ ಮತ್ತು ಸಂಸ್ಕೃತಿಯನ್ನು ಬೇರೆ ಬೇರೆ ನೆಲೆ ಒಳಗಡೆ, ಆದರೆ ಒಂದೇ ಗುರಿ ಅನ್ನುವ ಹಾಗೆ ಪ್ರಜ್ಞೆಯ ಪಾತಾಳೆಯಲ್ಲಿ ಕಟ್ಟಿದಂಥ 2 ಅಪರೂಪದ ಪ್ರತಿಭೆಗಳು. ಹಾಗಾಗಿ ಇವತ್ತು ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಬೇಂದ್ರೆಯವರನ್ನ ಕುರಿತಂಥ ವಿಚಾರ ಸಂಕಿರಣ, ಒಂದು 2 ದಿನಗಳ ವಿಚಾರ ಸಂಕಿರಣ ಒಂದು ನಡೀತಾ ಇರೋದು ಎಷ್ಟು ಅರ್ಥಪೂರ್ಣ ಅಂತ ಅನ್ನೋದಾದರೆ, ಒಂದು ವೇಳೆ ಆತ್ಮವನ್ನು ನಂಬೋದಾದರೆ ಕುವೆಂಪು ಅವರೇ ಹೇಳುವ ಹಾಗೆ ಸ್ವರ್ಗದಲ್ಲಿ ವೆಂಕಣ್ಣಯ್ಯನವರದೊಂದು ಅಧ್ಯಕ್ಷತೆಯಲ್ಲಿ ಒಂದು ಘನ ಕವಿಗಳ ಸಮ್ಮೇಳನ ಇರುತ್ತೆ ಅನ್ನೋದಾದರೆ, ಅದರೊಳಗಡೆ ಈಗ ಬೇಂದ್ರೆ ಕುವೆಂಪು ಅವರು ಸೇರ್ಕೊಂಡಿರೋದಾದರೆ ಇವತ್ತಲ್ಲಿ ಕೂತು ನಮ್ಮ ಈ ಸಮಾರಂಭವನ್ನು ಇಬ್ಬರು ಆಶೀರ್ವದಿಸ್ತಿರ್ಬೋದಾ ಅಂತ ಅನಿಸುತ್ತೆ. ಹಾಗಾಗಿ ಆ ಥರದ ಸಾಧ್ಯತೆ ಯಾಕೆಂದರೆ ಹೀಗೆ ಕುವೆಂಪು ನೆಲದ ಒಳಗಡೆಗೆ ಬೇಂದ್ರೆಯನ್ನು ಕರೆತಂದು ಮಾತನಾಡೋದಿದೆಯಲ್ಲ, ಅದೊಂದು ಅಪರೂಪದ ಸಂಗತಿ. ಹಾಗಾಗಿ ನಾವು ವಿಷಯವನ್ನು ಇಟ್ಕೊಂಡಾಗ, ಯಾಕಂದರೆ ಇದು 1 ವರ್ಷಗಳ ಹಿಂದೆ ಆಗಬೇಕಾದದ್ದು, ಎಲ್ಲದಕ್ಕೂ ಒಂದು ಕಾರ್ಯಕಾರಣ ಸಂಬಂಧ ಇರುತ್ತೆ ಅನ್ನೋದಾದರೆ ಅದು ಈಗಲೇ ಆಗಬೇಕಿತ್ತೆ ಅಂತ ಅನ್ನಿಸುವ ಹಾಗೆ ಇಂಥದ್ದೊಂದು ಅಪರೂಪದ ರಾಷ್ಟ್ರೀಯ ವಿಚಾರ ಸಂಕಿರಣ ನಡೀತಾ ಇದೆ. ನಾವು ಇಟ್ಕೊಂಡಿರೋ ವಿಷಯ ಕೂಡ ರಾಷ್ಟ್ರೀಯತೆ ಮತ್ತು ಮಾನವತಾವಾದ. ರಾಷ್ಟ್ರೀಯತೆಯನ್ನು ಗಟ್ಟಿಯಾಗಿ ಪ್ರತಿಪಾದಿಸುವ ಬೇಂದ್ರೆಯವರು, ಮಾನವತಾವಾದವನ್ನು ವಿಶ್ವಮಾನವತೆಯ ಪ್ರಜ್ಞೆಯಾಗಿ ರೂಪಿಸಿದ ಕುವೆಂಪು ಅವರು, ಈ 2 ಪ್ರಜ್ಞೆಗಳನ್ನು ಜೊತೆಗಿಟ್ಕೊಂಡು ನಾವಿಲ್ಲಿ ಆಲೋಚನೆ ಮಾಡ್ತಾ ಇರೋದು ಒಂದು ಕ್ರಮ. ಹಾಗಾಗಿ ಒಂದು ಮಾತನ್ನು ನಾನು ಹೇಳಬೇಕು, ತುಂಬ ಒಂದು ರೀತಿ ಕಿಕ್ಕಿರದ ಹಾಗೆ ನಾವು 2 ದಿನಗಳ ಕಾಲ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಬಹಳ ದೊಡ್ಡ ವಿದ್ವಾಂಸಗಳು ಮಾತನಾಡ್ತಿದ್ದಾರೆ. ಶಿವಾರೆಡ್ಡಿ ಅವರು, ಮೇಟಿ ಮಲ್ಲಿಕಾರ್ಜುನ ಅವರು, ಎಂ.ಜೆ. ಹೆಗ್ಡೆ ಅವರು, ಶ್ರೀನಿವಾಸ ವಾಡಪಿ ಅವರು, ಪುಟ್ಟಯ್ಯ, ಶಶಿಕಲಾ, ಗುರುಪಾಲ್ ಮರಿಗುತ್ತಿ, ಸಂಗಮನಾಥ್ ಲೋಕಪುರ, ತಾನಿ ಶುಭರಾಯಿ, ಬಸವರಾಜ್ ಗೌಡ, ಏಕಕಾಲಕ್ಕೆ 2 ದಿನದಲ್ಲಿ ಕರ್ನಾಟಕದ ಬೇರೆ ಬೇರೆ ಮೂಲೆಯ ಎಲ್ಲ ಪ್ರತಿಭೆಗಳನ್ನು ಗ್ರಹಿಸುವಂಥ ಅವಕಾಶವನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಕಲ್ಪಿಸೋದಕ್ಕೆ ಸಾಧ್ಯ ಆಗಿದೆ. ಅದಕ್ಕೆ ನಾನು 2 ಮಹನೀಯರನ್ನ ಇಲ್ಲಿ ನೆನಪು ಮಾಡಿಕೊಳ್ತೀನಿ, ಟಿ.ಎಂ. ಹಿರೇಮಠ ಅವರನ್ನ ಮತ್ತು ನಮ್ಮ ವಿಶ್ವವಿದ್ಯಾಲಯದ ಘನತೆಯುತ ಕುಲಪತಿಗಳನ್ನು. ನಾನು ಈ ಮಾತನ್ನು ಮತ್ತೆ ಹೇಳ್ತಾನೆ ಇದ್ದೀನಿ. ಕುಲಪತಿಗಳು ಬಂದ ದಿನವೇ ನಾವು ಭೇಟಿಯಾದಾಗ ಹೇಳಿದ್ದು, ಅವ್ರು ಇವಾಗಲೂ ಯಾವಾಗಲೂ ಒಂದು ಮಾತು ಹೇಳ್ತಿರ್ತಾರೆ, ಕನ್ನಡ ಮೆರಿಬೇಕು, ಕನ್ನಡ ಮೆರಿಬೇಕು ಅಂತ. ಮೂಲತಃ ಅರ್ಥಶಾಸ್ತ್ರದ ಪ್ರಾಧ್ಯಾಪಕರು. ನಮ್ಮ ಕುಲಪತಿಗಳಿಗೆ ಮೊದಲಿಂದ ಕನ್ನಡದಲ್ಲಿ ಅಪಾರವಾದ ಆಸಕ್ತಿ. ಬಹುಶಃ ಇಲ್ಲಿರೋರಿಗೆ ಗೊತ್ತಿದೆ, ಇಷ್ಟೆಲ್ಲ ಒತ್ತಡಗಳ ಮಧ್ಯೆಯೂ ನಾವು ಈ 3 ತಿಂಗಳಲ್ಲಿ 4 ಕಾರ್ಯಕ್ರಮಗಳನ್ನು ಆಗ ಮಾಡ್ಕೊಂಡಿದ್ವಿ. ಅದು ಕುಲಪತಿಯವರ ಪ್ರೀತಿಯಿಂದ ಸಾಧ್ಯ ಆದದ್ದು. ಅವ್ರು ಹೇಳಿದ್ದಾರೆ, ಕನ್ನಡ ವಿಭಾಗದಲ್ಲಿ ಯಾವುದೇ ಕಾರ್ಯಕ್ರಮ ಆದರೂ, ಎಲ್ಲಿಗೆ ಆರ್ಥಿಕ ಕೊರತೆ ಉಂಟಾದರೂ ನಿಮಗೆ ನಾನು ಆರ್ಥಿಕ ಕೊರತೆ ಉಂಟು ಮಾಡೋದಿಲ್ಲ. ರಾಜ್ಯದಲ್ಲಿರುವ ಎಲ್ಲ ವಿದ್ವಾಂಸರು ನಾನಿರುವ ಅವಧಿ ಒಳಗಡೆ ಈ ವಿಶ್ವವಿದ್ಯಾಲಯಕ್ಕೆ ಬರಬೇಕು ಅನ್ನೋದನ್ನು ಅವರು
ಕಾಕತಾಳೀಯವನ್ನು ಹಾಗೂ ಏನೋ ಮಾತಾಡಲಿಲ್ಲ ಅದೇ ಮಾತಾಡಿದ್ದಾರೆ. ಅಂಥ ಕಾರ್ಯಕ್ರಮವನ್ನು ನಾವು ಆಗು ಮಾಡ್ತೀವಿ ಅಂತ ಕೂಡ ಅವರಿಗೆ ನಾವು ಭರವಸೆಗಳನ್ನು ಕೊಟ್ಟಿದ್ದೀವಿ ಸ್ನೇಹಿತರೆ. ಸೊ ಇದೊಂದು ಸದಾವಕಾಶಗಳನ್ನು ನೀವು ಬಳಸ್ಕೊಂಡು ಈ 2 ದಿನಗಳ ಕಾಲ ಬೇಂದ್ರೆಯನ್ನು ನಿಮ್ಮ ಎದೆಗಿಳಿಸಿಕೊಳ್ಳುವ ಕಾರ್ಯ ಆಗಲಿ ಅಂತ ಹಾರೈಸಿ ನನ್ನ ಪ್ರಾಸ್ತಾವಿಕ ನುಡಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಂಡು ನನ್ನ ಮಾತುಗಳನ್ನು ವಿರಮಿಸ್ತೇನೆ. ಧನ್ಯವಾದಗಳು. ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಕನ್ನಡ ಭಾರತೀಯ ನಿರ್ದೇಶಕರಾದ ಪ್ರೊಫೆಸರ್ ಜಿ ಪ್ರಶಾಂತ್ ನಾಯಕ್ ಸರ್ ಅವರಿಗೆ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವವರು ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ್ ಸರ್ ಅವರು. ಹಂಪಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ನಂತರ ಸಂಸ್ಕೃತ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಸೇವೆ ಸಲ್ಲಿಸಿದರು. ಶಂಭ ಅಧ್ಯಯನ, ಸಂಸ್ಕೃತಿ ಮತ್ತು ಶಂಭ, ಸಾಹಿತ್ಯ ಮತ್ತು ಪುರಾಣ, ಶಂಭಾ ಜೋಶಿಯವರ ಸಮಗ್ರ ಸಂಪುಟಗಳು, ಕಾವ್ಯಶಾಸ್ತ್ರ ಪರಿಭಾಷೆ, ಸ್ಫೋಟವಾದ, ಅರಿವಿನ ಕಥನ ಇವು ಇವರ ಕೃತಿಗಳು. ಈ ನಾಡಿನ ಹಿರಿಯ ವಿದ್ವಾಂಸರು, ಸಂಸ್ಕೃತಿ ಚಿಂತಕರು ಆಗಿರುವಂತಹ ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ್ವರ ಅವರು ಇದರ ವಿಚಾರ ಸಂಕಿರಣವನ್ನು ಉದ್ಘಾಟಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬರ್ತೀರಾ ಆನ್ಲೈನ್ ಇದೆ ನಿಮಿಷ ಎಲ್ಲದೂ ಕೂಡ ಸುಸೂತ್ರವಾಗಿ ನಡೆಯುತ್ತಿರ್ತಕ್ಕಂಥದ್ದು ಎನ್.ಎಸ್. ಲಕ್ಷ್ಮೀನಾರಾಯಣ ತಿರುಳು ಆದ್ಮೇಲೆ ಬೇರೆ ನಮ್ಮ ಕನ್ನಡ ಸಾಹಸಿಕ ಲೋಕವನ್ನು ಶಿಖರದೆತ್ತರಕ್ಕೆ ಕೊಂಡೊಯ್ದ ಅಪೂರ್ವ ಪ್ರತಿಭೆ. ಇಂಥ ಮಹಾನ್ ಕವಿಯ ಕುರಿತಾಗಿ ಈ ದಿನ ನಾವು 2 ದಿನದ ವಿಚಾರ ಸಂಕಿರಣದಲ್ಲಿ ನಾವೆಲ್ಲರೂ ಭಾಗಿಯಾಗ್ತೇವೆ. ಇಂಥ ಒಂದು ಕಾರ್ಯಕ್ರಮವನ್ನು ಮತ್ತೊಮ್ಮೆ ನಾನು ವಿಭಾಗದ ಪ್ರಭಾವಿ ವಿಶ್ವವಿದ್ಯಾಲಯದ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ತುರ್ತು ಕಾರ್ಯನಿರತ ನಮ್ಮ ಸನ್ಮಾನ್ಯ ಕುಲಪತಿಗಳು ತೆರಳು ಕಾರ್ಯಕ್ರಮಕ್ಕೆ ತೆರಳಬೇಕಿದೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಶುಭಾಶಯವನ್ನು ಕೋರ್ತಾ ಇದ್ದೇನೆ. ಸರ್ ಸರ್ ನಾವು ಕನ್ನಡಿಗರು, ನಾವು 33 ಕೋಟಿ ಕನ್ನಡಿಗರು. ಈ ಮಾತನ್ನ 30ರ ದಶಕದಲ್ಲಿ ಬೇಂದ್ರೆ ಅವರು ನಮಗೆ ನೀಡಿದ್ರು ಅಂತ. ಇವಾಗ ನಾವು 130 ಕೋಟಿ ಇದ್ದೇವೆ ಅಂತ. ಬಹುಶಃ ಕನ್ನಡಕ್ಕೂ ಮತ್ತು ಅರ್ಥಶಾಸ್ತ್ರಕ್ಕೂ 30ನೇ ದಶಕದಲ್ಲೇ ಬೇಂದ್ರೆಯವರು ನಮಗೆ ನೀಡಿದರು. ನೀ ಹಿಂಗ ನೋಡಬೇಡ ನನ್ನ, ನಾ ಹೆಂಗ ನೋಡಲಿ ನಿನ್ನ ಮಾತು ಕೇಳ್ತಾ ಇರುವಾಗ ಬೇಂದ್ರೆಯವರು ನಮ್ಮ ಜೊತೆಗಿದ್ದಾರೆ ಅನ್ನುವಂತಕ್ಕಂಥ ಭಾವನೆ ಬರುತ್ತೆ. ಕನ್ನಡ ಸಾಹಿತ್ಯ, ಕನ್ನಡ ಚಿಂತನೆ, ಕನ್ನಡದ ಪರಂಪರೆ, ಜ್ಞಾನಪೀಠ ಪ್ರಶಸ್ತಿಯಿಂದ ಪಡೆದಂತಹ ಅತ್ಯಂತ ಹಿರಿಯ ಕನ್ನಡದ ವಿದ್ವಾಂಸರು ಮತ್ತು ಶಾಸ್ತ್ರೀಯ ಸ್ಥಾನವನ್ನ ಪಡ್ಕೊಂಡಂತಹ ಕನ್ನಡ ಭಾಷೆ ನಮ್ಮ ಹಿರಿಮೆ, ನಮ್ಮ ಗರಿಮೆ. ಕನ್ನಡದ ದಿಗ್ಗಜರ ಮಧ್ಯೆ ನಾನು ಇದ್ದೇನೆ ಅಂತಕ್ಕಂಥದ್ದು ಪ್ರಶಾಂತ್ ಅವರು ಹೇಳಿದ್ರು ನೋಡಿ. ಕನ್ನಡದ ಪಂಡಿತರು, ಕನ್ನಡದ ವಿದ್ವಾಂಸರು ಈ ಕುವೆಂಪು ಸ್ಥಾನಕ್ಕೆ ಬರಬೇಕು ಅಂತಕ್ಕಂಥದ್ದು ನನಗೆ ಚೆನ್ನಾಗಿ ನೆನಪಿದೆ. ನಾವು ಹುಬ್ಬಳ್ಳಿಗೆ ಹೋದಾಗ ಕುವೆಂಪು ಅವರು ಹೆಲಿಕಾಪ್ಟರ್, ಅವರ ಆರೋಗ್ಯ ಚೆನ್ನಾಗಿರಲ್ಲ, ಕುವೆಂಪು ಅವರು ಹುಬ್ಬಳ್ಳಿಗೆ ಬಂದು ಮತ್ತು ವಾಪಸ್ ಹೋಗುವಾಗ ಅವ್ರ ಜೊತೆ ಇದ್ದವರು ನಾವು ಕುವೆಂಪು ಯೂನಿವರ್ಸಿಟಿ ಮೇಲೆ ಹಾರೋಗ್ತಾ ಇದ್ದೀವಿ ಅಂತ ಹೇಳಿದಂತೆ.
ಆವಾಗ ಕುವೆಂಪು ಹೇಳಿದಂತೆ ನಾನು ಇನ್ನೊಂದ್ಸರಿ ಕುವೆಂಪು ಯೂನಿವರ್ಸಿಟಿನ ನೋಡಬೇಕು ಅಂತ ಹೇಳಿ ಮತ್ತೆ ಆ ಪೈಲಟ್ ಇನ್ನೊಂದು ರೌಂಡನ್ನು ಕುವೆಂಪು ಯೂನಿವರ್ಸಿಟಿ ಮೇಲೆ ಹಾರಿಸಿ ಮೈಸೂರಿಗೆ ಹೋದಂತೆ ಅಂತ. ಕನ್ನಡದ ದಿಗ್ಗಜರು, ಕನ್ನಡದಲ್ಲಿ ಬಹಳ ಸಾಹಿತ್ಯವನ್ನು ಮಾಡಿರ್ತಕ್ಕಂಥ ನಮ್ಮೆಲ್ಲರ ಹಿರಿಯರು, ನಮ್ಮೆಲ್ಲರ ಹಿತೈಷಿಗಳಾದಂಥ ಪ್ರೊಫೆಸರ್ ಮಲ್ಲೇಪುರಂ ವೆಂಕಟೇಶ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನನ್ನ ಸ್ನೇಹಿತರಾದಂಥ ಡಾಕ್ಟರ್ ಹಿರೇಮಠ ಅವರೇ, ಪ್ರಶಾಂತ್ ಅವರೇ, ಶಿವಾನಂದ್ ಅವರೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ನನ್ನ ಆತ್ಮೀಯರು ಮತ್ತು ಹಿತೈಷಿಗಳಾದಂಥ ಪ್ರೊಫೆಸರ್ ಬಸವರಾಜ್ ಕಲ್ಗುಡಿ ಅವರೇ, ಪ್ರೊಫೆಸರ್ KC ಶಿವಾರೆಡ್ಡಿ ಅವರೇ, ಶ್ರೀ ಅನಂತ ದೇಶಪಾಂಡೆ ಅವರೇ, ನಾನು ಹಿರೇಮಠ ಹತ್ರ ಹೇಳ್ತಾ ಇದ್ದೆ, ದಾರ ಬೇಂದ್ರೆಯವ್ರ ತರನೇ ಇದ್ದಾರಲ್ಲ ಯಾರು ತಾವು ಕಾಣಿಸ್ತಾ ಇಲ್ಲ. ನಾನು ಹಿರೇಮಠಿಗೆ ಹೇಳಿದೆ, ನಮ್ಮ ದಾರ ಬೇಂದ್ರೆಯವ್ರ ತರನೇ ಕಾಣ್ತಾ ಇದ್ದಾರಲ್ಲ ಯಾರು ಅವರು ಅಂತ. ಅವ್ರು ಹೇಳಿದ್ರು, ಶ್ರೀಯುತ ಅನಂತ ದೇಶಪಾಂಡೆ ಅವರು. ನಮಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ದೇಶಪಾಂಡೆ ಅವರೇ. ಪ್ರೊಫೆಸರ್ KC ಶಿವಾರೆಡ್ಡಿ ಅವರೇ, ಪ್ರೊಫೆಸರ್ ಕುಮಾರ್ ಚಲ್ಯ ಅವರೇ, ಡಾಕ್ಟರ್ ಮೇಟಿ ಮಲ್ಲಿಕಾರ್ಜುನ್ ಅವರೇ, ಡಾಕ್ಟರ್ ಬಸವರಾಜ್ ನೆಲ್ಲಿಸರ್ ಅವರೇ, ಶ್ರೀನಿವಾಸ ವಾಡಪ್ಪಿ ಅವರೇ, ಡಾಕ್ಟರ್ ಗುರುಪಾದ ಮರೇಸುದ್ದಿ ಅವರೇ, ಡಾಕ್ಟರ್ ಸಂಗಮನಾಥ ಲೋಕಾಪುರ ಅವರೇ. ಬಹುಶಃ ಎಲ್ಲರ ಹೆಸರು ಹೇಳಿದ್ದೀನಿ ಅಂತ ಭಾವಿಸ್ತೇನೆ. ಅಕಸ್ಮಾತ್ ಯಾರಾದ್ರೂ ಹೆಸರು ಹೇಳಿದ್ರೆ ನನ್ನಿಂದ ಭಾವಿಸಬೇಡಿ. ನಾನು ಇನ್ನೊಂದು 2 ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕಾಗಿದ್ದರಿಂದ ತಮ್ಮೆಲ್ಲರ ಅಪ್ಪಣೆಯನ್ನು ಪಡೆದು ನಾನು ದಾರ ಬೇಂದ್ರೆ ಅವರನ್ನ ಕಂಡ ಹಾಗೆ ಅಥವಾ ಬೇಂದ್ರೆ ಅವರನ್ನ ನಾನು ಒಪ್ಪಿಕೊಂಡ ಹಾಗೆ ಅಥವಾ ಬೇಂದ್ರೆ ಅವರು ಆ ಜ್ಞಾನಪೀಠ ಪ್ರಶಸ್ತಿಯ ಎಂತಹ ಮೇರು ಮಟ್ಟದಲ್ಲಿ ನಿಲ್ತಾರೆ ಅನ್ನೋದಕ್ಕೆ 1-2 ಮಾತುಗಳನ್ನ ನಿಮ್ಮಗಳ ಮಧ್ಯೆ ನಿಂತ್ಕೊಂಡು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತಕ್ಕಂಥ. ಬಹುಶಃ ಅವರು ಬಹಳ ಮುಖ್ಯವಾಗಿ ನಮ್ಮ ಕುವೆಂಪು ಅವರು ಅವರನ್ನ ಕರೀತಕ್ಕಂಥದ್ದು ಯುಗದ ಕವಿ, ಜಗದ ಕವಿ ಅಂತಕ್ಕಂಥ ಮಾತುಗಳು. ಬಹುಶಃ ಯಾಕೆ ಬೇಂದ್ರೆ ಅವರನ್ನ ನಾವು ಯುಗದ ಕವಿ, ಜಗದ ಕವಿ ಅಂತ ಕರೀತೇವೆ? ಯಾಕೆ ಚನ್ನವೀರ ಕಣ್ವಿ ಅವರನ್ನ ಕರೆಯಲ್ಲ, ಅಥವಾ ಗೋಕಾಕ್ ಅವರನ್ನ ಕರೆಯಲ್ಲ, ಅಥವಾ ಅನಂತಮೂರ್ತಿ ಅವರಾಗಲಿ, ಅಥವಾ ಗಿರೀಶ್ ಕಾರ್ನಾಡ್ ಅವರ? ನನಗೆ ಚೆನ್ನಾಗಿ ನೆನಪಿದೆ, ಗಿರೀಶ್ ಕಾರ್ನಾಡ್ ಅವರು ಆಕ್ಸ್ಫರ್ಡ್ಗೆ ಹೋದಾಗ ಆಕ್ಸ್ಫರ್ಡ್ ಅಲ್ಲಿ ಎಕನಾಮಿಕ್ಸ್ ಓದ್ತಾ ಇದ್ರು ಅಂತ. ಬಹುಶಃ ಬಹಳಷ್ಟು ಜನರಿಗೆ ಗೊತ್ತಿದೆ ಇಲ್ಲ ಗೊತ್ತಿಲ್ಲ, ಆಕ್ಸ್ಫರ್ಡ್ ಅಲ್ಲಿ ಎಕನಾಮಿಕ್ಸ್ ಕಲಿತಾ ಇದ್ರು ಅಂತಕ್ಕಂಥದ್ದು. ನಂತರದಲ್ಲಿ ಅವರು ಸಾಹಿತ್ಯಕ್ಕೆ ಒಳಗಾಗ್ತಾರೆ, ಮತ್ತೆ ಸಾಹಿತ್ಯದಲ್ಲಿ ಬಹಳ ಕೃಷಿಯನ್ನು ಮಾಡ್ತಾರೆ, ನಾಟಕ ಕ್ಷೇತ್ರಕ್ಕೆ ಬಂದು ದೊಡ್ಡ ಹೆಸರನ್ನ ಮಾಡ್ತಾರೆ, ಮತ್ತೆ ಜ್ಞಾನಪೀಠದ ಪ್ರಶಸ್ತಿಯನ್ನ ಪಡಿತಾರೆ ಅಂತಕ್ಕಂಥ. ಬಹಳ ಮುಖ್ಯವಾಗಿ ಬೇಂದ್ರೆ ಅವರನ್ನ ನಾವು ಅರ್ಥ ಮಾಡ್ಕೊಳ್ಳೋದು ಏನಂತಂದ್ರೆ, ಬಹಳ ಬಡತನದಲ್ಲಿ ಬೆಳೆದಂಥವರು ಮತ್ತು ಸುಖ ದುಃಖಗಳನ್ನ, ಕಷ್ಟ ಸುಖಗಳನ್ನ ಅರ್ಥ ಮಾಡ್ಕೊಂಡಂಥವ್ರು, ಮತ್ತೆ ಮನುಷ್ಯರ ಮಧ್ಯೆ ನಡೀತಾ ಇರ್ತಕ್ಕಂಥ ಅಸಮಾನತೆಯನ್ನು ಅವರ ಕಾವ್ಯಗಳಲ್ಲಿ, ಈ ತಾನೇ ನಮ್ಮ ಸ್ನೇಹಿತರು ಅವರ ಕಾವ್ಯವನ್ನು ಓದ್ತಾ ಇರುವಾಗ ಎಲ್ಲಿ ಆರ್ಥಿಕ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ ಇದೆ. ಬಹುಶಃ ಡಾಕ್ಟರ್ BR ಅಂಬೇಡ್ಕರ್ ಅವರು ವಿದರ್ಭದಲ್ಲಿ ಮತ್ತು ಮರಾಠವಾಡದಲ್ಲಿ ಮಾಡಿದಂತಹ ದೊಡ್ಡ ದೊಡ್ಡ ಕಾರ್ಯಕ್ಷೇತ್ರಗಳಲ್ಲಿ ಅವರು ಎದುರಿಸ್ತಕ್ಕಂಥ ಆರ್ಥಿಕ ಅಸಮಾನತೆ, ಸಾಮಾಜಿಕ ಅಸಮಾನತೆ, ಸಾಮಾಜಿಕ ಅಸ್ಪೃಶ್ಯತೆ, ಬಹುಶಃ ನಾವು ಅವರ ಕಾಲಘಟ್ಟದಲ್ಲಿ ಹೋದಾಗ ನಮಗೆ ಅರ್ಥ ಆಗ್ತದೆ ಯಾಕೆ ಅವರು ಕೊಲ್ಲಾಪುರದ ಮಹಾರಾಜರ ಆಶ್ರಯವನ್ನು ಪಡೀತಾರೆ ಮತ್ತು ಬರೋಡದ ಮಹಾರಾಜರ ಆಶ್ರಯವನ್ನು ಪಡೆದು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಹೋಗ್ತಾರೆ ಮತ್ತು ಕೊಲಂಬಿಯಾ ಯೂನಿವರ್ಸಿಟಿಗೆ ಹೋಗ್ತಾರೆ ಅಂತ. ನಾನು ಕೊಲಂಬಿಯಾ ಯೂನಿವರ್ಸಿಟಿಗೆ ಹೋದಾಗ ಡಾಕ್ಟರ್ BR ಅಂಬೇಡ್ಕರ್ ಅವರು ಇದೇ ಚೇರಲ್ಲಿ ಕುತ್ಕೊಳ್ತಾ ಇದ್ರು ಅಂತಕ್ಕಂಥದ್ದನ್ನ ತೋರಿಸಿದ್ರು. ತಾವೆಲ್ಲರೂ ಕೊಲಂಬಿಯಾ ಯೂನಿವರ್ಸಿಟಿಗೆ ಹೋಗ್ಬೇಕು, ಅವರು ಕುಳಿತುಕೊಂಡಂಥ ಸ್ಥಳವನ್ನ
ನೀವು ನೋಡಬೇಕು ಅಂತ. ಈ ಮಾತನ್ನ ನಾನು ಯಾಕೆ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅಂದ್ರೆ, ಅಂಬೇಡ್ಕರ್ ತಂದೆ ತಾಯಿಗಳಿಗೆ 14 ಜನ ಮಕ್ಕಳು, ಆದ್ರೆ ಇನ್ನು 13 ಜನ ಏನಾಗುವ ಅಂತ ಗೊತ್ತಿಲ್ಲ ಅಂತ. 14ನೇವನಾಗಿ ಹುಟ್ಟಿದಂತ ಅಂಬೇಡ್ಕರ್ ಇಡೀ ಪ್ರಪಂಚಕ್ಕೆ, ಇಡೀ ಭಾರತ ಭೂಮಿಗೆ ತಾನೇನಾದ್ರೂ ಮಾಡಬೇಕು ಅಂತಕ್ಕಂಥ ಒಂದು ದಿಟ್ಟ ಸಾಹಸವನ್ನು ಮಾಡ್ತಾರೆ ಅಂತಕ್ಕಂಥ. ಆರ್ಥಿಕವಾಗಿ ಏನು ಅಸಹಾಯಕತೆಯನ್ನು ಎದುರಿಸ್ತಾರೆ, ಸಾಮಾಜಿಕವಾಗಿ ಏನು ದಾರಿದ್ರ್ಯತನವನ್ನು ಅನುಭವಿಸ್ತಾರೆ, ಅಸ್ಪೃಶ್ಯತೆಯನ್ನು ಅನುಭವಿಸ್ತಾರೆ. ಇದಕ್ಕೆಲ್ಲ ಮುಖ್ಯವಾದಂತಹ ಬಾಣ ಏನಂದ್ರೆ ಶಿಕ್ಷಣವನ್ನ ಚೆನ್ನಾಗಿ ಪಡ್ಕೊಳ್ಬೇಕು ಅಂತದ್ದು. ಡಾಕ್ಟರ್ ಕಸ್ತೂರಿ ರಂಗನ್ ವರದಿಯಲ್ಲಿ ಬಹಳ ಮುಖ್ಯವಾಗಿ ನಾವು ನೋಡತಕ್ಕಂಥದ್ದು ಏನಂದ್ರೆ, ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಬರೀ 26% ಮಾತ್ರ ಇದೆ ಅಂತಕ್ಕಂಥದ್ದು. ವಾಟ್ ಶುಡ್ ಬಿ ದಿ ಗ್ರಾಸ್ ಎನ್ರೋಲ್ಮೆಂಟ್